ನಮಸ್ಕಾರ ಸ್ನೇಹಿತರೆ, ಗೀತಸಾರ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಪ್ರತಿದಿನ ಒಂದೊಂದು ಶ್ಲೋಕ, ಅದರ ಅಂತರಾರ್ಥದ ಮೂಲಕ ನಮ್ಮ ಜೀವನಕ್ಕೆ ದಿಕ್ಕು ನೀಡುವ ಪ್ರಯತ್ನವೇ ಈ ಚಾನಲ್ನ ಉದ್ದೇಶ. ಇಂದು ನಾವು ಕೇಳಲಿರುವ ಶ್ಲೋಕ ಭಗವದ್ಗೀತೆ ಅಧ್ಯಾಯ 1 ಶ್ಲೋಕ 14. ತಥಾ ಶ್ವೇತರ್ಯಯುಕ್ತೆ ಮಹತಿ ಸ್ಯಂದನೆ ಸ್ಥಿತೌ ಮಾಧವಂ ಪಾಂಡವಾಶ್ಚೈವ ದಿವ್ಯ ಶಂಕೌ ಪ್ರದದ್ಯುತ್ವಂ. ಶ್ಲೋಕದ ವಿವರಣೆ. ಈ ಶ್ಲೋಕದಲ್ಲಿ ಯುದ್ಧ ಭೂಮಿಯ ಒಂದು ಅತ್ಯಂತ ಮಹತ್ವದ ಕ್ಷಣವನ್ನು ವ್ಯಾಸರು ವರ್ಣಿಸುತ್ತಿದ್ದಾರೆ. ಕುರುಕ್ಷೇತ್ರದಲ್ಲಿ ಈಗಾಗಲೇ ಕೌರವ ಸೇನೆಯ ಶಂಖನಾದಗಳು ಮೊಳಗಿವೆ. ಅದರ ನಂತರ ಏನಾಯಿತು ಎಂಬುದನ್ನು ಈ ಶ್ಲೋಕ ತಿಳಿಸುತ್ತದೆ. ತಥಾ ಅಂದರೆ ಯಾರ ನಂತರ? ಕೌರವಗಳ ಶಂಖನಾದದ ನಂತರ ಅಲ್ಲಿ ಶ್ವೇತ ಕುದುರೆಗಳಿಂದ ಎಳೆಯಲ್ಪಟ್ಟಿರುವ ಮಹಾರಥದಲ್ಲಿ ಯಾರು ನಿಂತಿದ್ದಾರೆ? ಮಾಧವ ಶ್ರೀಕೃಷ್ಣ, ಪಾಂಡವರಾದ ಅರ್ಜುನ. ಇಲ್ಲಿ ಗಮನಿಸಬೇಕಾದ ಮುಖ್ಯ ಅಂಶ, ಕೃಷ್ಣ ಮತ್ತು ಅರ್ಜುನರ ರಥ ಸಾಮಾನ್ಯ ರಥವಲ್ಲ. ಅದು ಶ್ವೇತ ಕುದುರೆಗಳಿಂದ ಎಳೆಯಲ್ಪಟ್ಟ ದಿವ್ಯ ರಥ. ಶ್ವೇತ ಬಣ್ಣವು ಶುದ್ಧತೆ, ಸತ್ವಗುಣ, ಧರ್ಮದ ಸಂಕೇತ. ಅವರು ಇಬ್ಬರು ಏನು ಮಾಡುತ್ತಾರೆ? ದಿವ್ಯ ಶಂಖಗಳನ್ನು ಊದುತ್ತಾರೆ. ಇದು ಕೇವಲ ಶಬ್ದವಲ್ಲ, ಇದು ಧರ್ಮದ ಘೋಷಣೆ. ಕೌರವಗಳ ಶಂಖನಾದ ಅಹಂಕಾರ ಮತ್ತು ಬಲದ ಸೂಚನೆ. ಪಾಂಡವರ ಶಂಖನಾದ ಧರ್ಮ ಮತ್ತು ಸತ್ಯದ ಘೋಷಣೆ. ಇಲ್ಲಿ ಕೃಷ್ಣ ಏಕೆ ಶಂಖ ಊದುತ್ತಾನೆಂದರೆ ಅವನು ಯೋಧನಲ್ಲ, ಆದರೆ ಅವನು ಧರ್ಮದ ಸಾರಥಿ. ಈ ಶಂಖನಾದದಿಂದ ಕೃಷ್ಣ ಹೇಳುತ್ತಿರುವ ಸಂದೇಶ ಆದರೂ ಏನು ಎಂದು ನಾವು ನೋಡಿದರೆ, ಧರ್ಮ ಇರುವ ಕಡೆ ನಾನು ಇದ್ದೇನೆ, ನ್ಯಾಯ ಇರುವ ಕಡೆ ಜಯ ಖಚಿತ. ಅರ್ಜುನನೊಂದಿಗೆ ಕೃಷ್ಣ ನಿಲ್ಲಿರುವುದೇ ನಮ್ಮ ದೊಡ್ಡ ಸಂದೇಶ. ನಮ್ಮ ಜೀವನದ ಯುದ್ಧಗಳಲ್ಲಿ ಸಂಶಯ, ಭಯ ಹಾಗೂ ಗೊಂದಲ ಇವೆಲ್ಲ ಇದ್ದರೂ ನಾವು ಧರ್ಮದ ದಾರಿಯಲ್ಲಿ ನಿಂತರೆ ಕೃಷ್ಣ ನಮ್ಮ ಜೊತೆ ನಿಂತಿರುತ್ತಾನೆ. ನಮ್ಮ ಜೀವನಕ್ಕೆ ಪಾಠ. ಈ ಶ್ಲೋಕ ನಮಗೆ ಹೇಳಿರುವುದು, ಶಕ್ತಿಗಿಂತ ಧರ್ಮ ಮುಖ್ಯ, ಶಬ್ದಕ್ಕಿಂತ ಉದ್ದೇಶ ಮುಖ್ಯ. ದೇವರು ನಮ್ಮ ಜೊತೆ ಇದ್ದಾನೆ ಎಂಬ ನಂಬಿಕೆ ಇದ್ದರೆ ಭಯ ಬೇಡ. ನಾವು ಸರಿ ಇದ್ದರೆ ನಮ್ಮ ಶಂಖನಾದವು ಚಿಕ್ಕದಾಗಿದ್ದರೂ ಅದು ಲೋಕವನ್ನೇ ಎಚ್ಚರಿಸುತ್ತದೆ. ಈ ಶ್ಲೋಕ ನಮಗೆ ನೆನಪಿಸುವುದು ಒಂದೇ ಮಾತು: ಧರ್ಮದ ದಾರಿಯಲ್ಲಿ ನಿಂತವರಿಗೆ ದೇವರು ಯಾವತ್ತೂ ಜೊತೆಯಾಗಿರುತ್ತಾನೆ. ಒಂದು ಶ್ಲೋಕ, ಒಂದು ಚಿಂತನೆ, ಒಂದು ಜೀವನ ಬದಲಾವಣೆ. ನಾಳೆ ಮತ್ತೊಂದು ಶ್ಲೋಕದೊಂದಿಗೆ ಮತ್ತೆ ಭೇಟಿಯಾಗೋಣ. ಗೀತಸಾರ ಜೊತೆಗಿರಿ. ಹರೇ ಕೃಷ್ಣ.